ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯವಾದಂತಹ ಸ್ವಾಗತ ಅಂತ ಹೇಳ್ಬೋದು ಸ್ನೇಹಿತರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಸಂಬಂಧಪಟ್ಟಂತಹ ಕಂಟೆಸ್ಟೆಂಟ್ಗಳ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ಗಳು ಈಗ ಸದ್ಯಕ್ಕೆ ಲಭ್ಯವಾಗಿವೆ ಅಂತ ಹೇಳ್ಬೋದು. ಅದಕ್ಕೆ ಸಂಬಂಧಪಟ್ಟಂತಹ ಇಂಪಾರ್ಟೆಂಟ್ ಆಗಿರುವಂತಹ ಒಂದು 8 ಜನ ಕಂಟೆಸ್ಟೆಂಟ್ ಬಗ್ಗೆ ಹೊಸ ಅಪ್ಡೇಟ್ ಬಂದಿದೆ. ಇವರು ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಸೆಲೆಕ್ಟ್ ಆಗಿದ್ದಾರೆ ಎನ್ನುವಂತಹ ಮಾಹಿತಿಗಳು ಬರ್ತಾ ಇವೆ. ಯಾರು ಆ ಒಂದು 8 ಜನ ಕಂಟೆಸ್ಟೆಂಟ್ಗಳು, ಹಾಗೆ ಯಾರು ಅವರು ಏನೇನೆಲ್ಲ ಯಾವ ಕಾರಣಕ್ಕಾಗಿ ಫೇಮಸ್ ಆಗಿದ್ದಾರೆ, ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಯಾವ ಕಾರಣಕ್ಕಾಗಿ ಬರಬೇಕು, ಹೀಗೆ ಎಲ್ಲ ರೀತಿಯಾಗಿ 8 ಜನ ಕಂಟೆಸ್ಟೆಂಟ್ಗಳ ಬಗ್ಗೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಲಭ್ಯವಾಗ್ತವೆ. ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾನೆ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಮಾತ್ರ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡೋದನ್ನು ಮಾತ್ರ ಮರೆಯಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ 12ರ 8 ಜನ ಕಂಟೆಸ್ಟೆಂಟ್ಗಳ ಬಗ್ಗೆ ಅಪ್ಡೇಟ್ಗಳು ಬಂದಿವೆ. ಅದರಲ್ಲಿ ಮೊದಲನೇ ಕಂಟೆಸ್ಟೆಂಟ್ನ ಬಗ್ಗೆ ನೋಡ್ತಾ ಹೋಗೋಣ ಸ್ನೇಹಿತರೆ. ಆ ಒಬ್ಬ ಕಂಟೆಸ್ಟೆಂಟ್ ಯಾರು ಅಂತ ನೋಡ್ತಾ ಹೋದಾದರೆ ಗಿಲ್ಲಿ ನಟ ಅಂತಾನೆ ಹೇಳ್ಬೋದು. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಗಿಲ್ಲಿ ನಟ ಅಂದರೆ ನಿಮಗೆಲ್ಲರಿಗೂ ಕೂಡ ಅವರ ಮುಖ ಪರಿಚಯ ಇದ್ದೇ ಇರ್ತದೆ. ಅಷ್ಟೊಂದು ಮಟ್ಟಿಗೆ ಒಂದು ಕಾಮಿಡಿ, ಅದರಲ್ಲೂ ಕೂಡ ಜಿ ಕನ್ನಡ ವಾಹಿನಿಯಲ್ಲಿ ಇವರು ತುಂಬಾ ಫೇಮಸ್ ಅಂತಾನೆ ಹೇಳ್ಬೋದು. ಎಲ್ಲ ಒಂದು ಪ್ರೋಗ್ರಾಮ್ಗಳಲ್ಲಿ ಇವರು ಇದ್ದೇ ಇರ್ತಾರೆ. ಎಲ್ಲರನ್ನು ಕೂಡ ಹೊಟ್ಟೆ ಹೊಣ್ಣಾಗುವಂತೆ ನಗಿಸುವಂತಹ ಒಬ್ಬ ಒಳ್ಳೆಯ ಟ್ಯಾಲೆಂಟೆಡ್ ಕಾಮಿಡಿಯನ್ ಅಂದರೆ ನಮ್ಮ ಗಿಲ್ಲಿ ನಟ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ತುಂಬಾ ಫೇಮಸ್ ಆಗಿರುವಂಥ ನಮ್ಮ ಗಿಲ್ಲಿ ನಟ ತುಂಬಾನೇ ಸ್ಪಾಂಟೇನಿಯಸ್ ಆಗಿ ಒಂದು ಕಾಮಿಡಿಯನ್ನು ಹುಟ್ಟು ಹಾಕುವಂತಹ ಕೆಪಾಸಿಟಿ ಇರುವಂತಹ ನಮ್ಮ ಗಿಲ್ಲಿ ನಟ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಮೊದಲನೇ ಕಂಟೆಸ್ಟೆಂಟ್ ಆಗಿ ಆಯ್ಕೆಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಇನ್ನು ಎರಡನೇ ಕಂಟೆಸ್ಟೆಂಟ್ನ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ, ಅದು ಬೇರೆ ಯಾರು ಅಲ್ಲ, ನಯನ ನಾಗರಾಜ್ ಅಂತಲೇ ಹೇಳ್ಬೋದು. ನಯನ ನಾಗರಾಜ್ ಅವರು ಕೂಡ ನಿಮಗೆಲ್ಲರಿಗೂ ಕೂಡ ಗೊತ್ತಿರ್ಬೋದು. ಇರುವಂತಹ ಒಂದು ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದಂತಹ ಧಾರಾವಾಹಿಯ ಒಬ್ಬ ಫಿಮೇಲ್ ಲೀಡ್ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಹಲವಾರು ಕಾಂಟ್ರವರ್ಸಿಗಳಿಂದ ಆ ಸೀರಿಯಲ್ ಕೂಡ ಎಂಡ್ ಆಗಿದ್ದನ್ನು ಕೂಡ ನೀವು ನೋಡೇ ಇರ್ತೀರ. ಈ ಒಬ್ಬ ವ್ಯಕ್ತಿ ತುಂಬಾ ಒಬ್ಬ ಒಳ್ಳೆ ಆ್ಯಕ್ಟರ್ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಸಿಂಗಿಂಗ್ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅದಕ್ಕೋಸ್ಕರ ಇವರು ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಎರಡನೇ ಕಂಟೆಸ್ಟೆಂಟ್ ಆಗಿದ್ದಾರೆ ಅನ್ನುವಂಥ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಬರ್ತಾ ಇದೆ. ಇನ್ನು ಮೂರನೇ ಕಂಟೆಸ್ಟೆಂಟ್ನ ಬಗ್ಗೆ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ಅದು ಬೇರೆ ಯಾರು ಅಲ್ಲ, ಡಾಕ್ಟರ್ ಬ್ರೋ ಅಂತಾನೆ ಹೇಳ್ಬೋದು. ಡಾಕ್ಟರ್ ಬ್ರೋ ಅವರು ಕನ್ನಡದ ಒಬ್ಬ ಫೇಮಸ್ ಅತ್ಯಂತ ಜನಪ್ರಿಯವಾದ ಯೂಟ್ಯೂಬರ್ ಅಂತಾನೆ ಹೇಳ್ಬೋದು. ಅವರ ಒಂದು ವಿಭಿನ್ನ ಶೈಲಿಯ ವ್ಲಾಗಿಂಗ್ ಮುಖಾಂತರ ಇಡೀ ಕರ್ನಾಟಕಕ್ಕೆ ಪರಿಚಯ ಆದಂತಹ ನಮ್ಮ ಡಾಕ್ಟರ್ ಬ್ರೋ ಈಗ ತುಂಬಾ ಒಬ್ಬ ಹೀರೋ ಲೆವೆಲ್ಗೆ ಸೆಲೆಬ್ರಿಟಿ ಅಂತಾನೆ ಹೇಳ್ಬೋದು. ಅಷ್ಟೊಂದು ಫೇಮಸ್ ಆಗಿರುವಂಥ ನಮ್ಮ ಡಾಕ್ಟರ್ ಬ್ರೋ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಎಂಟ್ರಿ ಕೊಡ್ತಾರೆ ಎನ್ನುವಂತಹ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಗಳು ಈಗ ಸದ್ಯಕ್ಕೆ ಲಭ್ಯವಾಗ್ತಾ ಇವೆ. ನೋಡೋಣ, ನಮ್ಮ ಡಾಕ್ಟರ್ ಬ್ರೋ ಕಡ ಖಂಡಿತವಾಗಲು ಅವರು ಒಪ್ಕೊಂಡು ಈ ಒಂದು ಸೀಸನ್ಗೆ ಬರ್ತಾರೆ ಅಲ್ವ ಅಂತ ವೇಟ್ ಮಾಡಿ ನೋಡೋಣ. ಆದರೆ ಬಂದಿರುವಂಥ ಮಾಹಿತಿ ಪ್ರಕಾರ ಇವರು ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಆಯ್ಕೆಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಇವರು ಮೂರನೇ ಕಂಟೆಸ್ಟೆಂಟ್ ಅಂತಾನೆ ಹೇಳ್ಬೋದು. ಇನ್ನು ನಾಲ್ಕನೆಯ ಕಂಟೆಸ್ಟೆಂಟ್ ಬಗ್ಗೆ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ಇವರ ಹೆಸರು ರಜನಿ ಅಂತಾನೆ ಹೇಳ್ಬೋದು. ಇವರು ಕೂಡ ಒಬ್ಬ ಸೀರಿಯಲ್ ನಟಿ ಅಂತಾನೆ ಹೇಳ್ಬೋದು. ಒಂದು 8 ರಿಂದ 9 ವರ್ಷದ ಹಿಂದೆ ಪ್ರಸಾರವಾಗುತ್ತಿದ್ದಂತಹ ಅಮೃತ ವರ್ಷಿಣಿ ಎನ್ನುವಂತಹ ಧಾರಾವಾಹಿಯ ಒಬ್ಬ ಫೇಮಸ್ ನಟಿ ಅಂತಾನೆ ಹೇಳ್ಬೋದು. ಆ ಒಂದು ಟೈಮ್ನಲ್ಲಿ ಅದು ಬ್ಲಾಕ್ ಬಸ್ಟರ್ ಸೀರಿಯಲ್ ಕೂಡ ಆಗಿತ್ತು. ಅದಾದ ನಂತರ ಅವರು ಒಬ್ಬ ಒಳ್ಳೆ ಡಾನ್ಸರ್ ಕೂಡ ಅಂತಾನೆ ಹೇಳ್ಬೋದು, ಒಬ್ಬ ಆ್ಯಕ್ಟರ್ ಅಂತಾನೆ ಹೇಳ್ಬೋದು, ಅದರ ಜೊತೆಗೆ ಒಬ್ಬ ಸಿಂಗರ್ ಕೂಡ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಒಬ್ಬ ವ್ಯಕ್ತಿಯಲ್ಲಿ ಇಷ್ಟೊಂದು ಕಲೆ ಇರಲು ಸಾಧ್ಯ ಇಲ್ಲ, ಆದರೂ ಕೂಡ ಇವರು ತುಂಬಾ ಒಬ್ಬ ಮಲ್ಟಿ ಟ್ಯಾಲೆಂಟೆಡ್ ಆ್ಯಕ್ಟ್ರೆಸ್ ಅಂತಾನೆ ಹೇಳ್ಬೋದು. ತುಂಬಾ ಫೇಮಸ್ ಕೂಡ ಅಂತಾನೆ ಹೇಳ್ಬೋದು. ಈಗ ಯಾವುದೇ ರೀತಿಯಾಗಿ ಸಿನಿಮಾ ಅಥವಾ ಸೀರಿಯಲ್ಗಳು ಯಾವುದರಲ್ಲೂ ಕೂಡ ಇಲ್ಲ. ಇವರು ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಬರ್ತಾರೆ ಎನ್ನುವಂಥ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇವೆ ಅಂತಲೇ ಹೇಳ್ಬೋದು. ಇನ್ನು 5ನೇ ಕಂಟೆಸ್ಟೆಂಟ್ನ ಬಗ್ಗೆ ನೋಡ್ತಾ ಹೋಗೋಣ ಸ್ನೇಹಿತರೆ. ಇವರು ಬೇರೆ ಯಾರು ಅಲ್ಲ, ಬಾಳು ಬೆಳಗುಂದಿ ಅಂತ ಹೇಳ್ಬೋದು. ಬಾಳು ಬೆಳಗುಂದಿ ಅವರು ಕೂಡ ನಿಮಗೆಲ್ಲರಿಗೂ ಕೂಡ ಅವರ ಹೆಸರು, ಅದರಲ್ಲೂ ಕೂಡ ಉತ್ತರ ಕರ್ನಾಟಕದಲ್ಲಿ ತುಂಬಾ ಚಿರಪರಿಚಿತವಾಗಿತ್ತು. ಅದಾದ ನಂತರ ಇವರು ಸರಿಗಮಪಕ್ಕೆ ಆಯ್ಕೆ ಆದ ಮೇಲೆ ಇಡೀ ಕರ್ನಾಟಕದಲ್ಲಿ ಇವರ ಹಾಡನ್ನು ಕೇಳಿದವರೇ ಇಲ್ಲ ಅಂತಲೇ ಹೇಳ್ಬೋದು. ಅಷ್ಟೊಂದು ಮಟ್ಟಿಗೆ ತುಂಬಾ ಒಬ್ಬ ಒಳ್ಳೆ ಸಿಂಗರ್ ಅಂತಾನೆ ಹೇಳ್ಬೋದು. ಅದರಲ್ಲೂ ಕೂಡ ಒಬ್ಬ ಹಳ್ಳಿಯಿಂದ ಬಂದಂಥ ಒಬ್ಬ ವ್ಯಕ್ತಿ ಯಾವ ರೀತಿಯಾಗಿ ಸೀಸನ್ 11ರಲ್ಲಿ ನಮ್ಮ ಹನುಮಂತ್ ಅವರು ಯಾವ ರೀತಿಯಾಗಿ ಟ್ರೋಫಿಯನ್ನು ಗೆದ್ಕೊಂಡು ಹೋದ್ರಲ್ಲ, ಆ ರೀತಿಯಾಗಿ ಒಬ್ಬ ಒಳ್ಳೆಯ ಟ್ಯಾಲೆಂಟ್ ಇರುವಂಥ ಒಬ್ಬ ವ್ಯಕ್ತಿ ನಮ್ಮ ಬಾಳು ಬೆಳಗುಂದಿ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಎಂಟ್ರಿ ಕೊಡ್ತಾರೆ ಎನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಲಭ್ಯವಾಗ್ತಾ ಇವೆ. ಇವರು ಒಬ್ಬ ಒಳ್ಳೆಯ ಸಿಂಗರ್ ಅಂತಾನೆ ಹೇಳ್ಬೋದು, ಒಬ್ಬ ಜಾನಪದ ಸಿಂಗರ್ ಅಂತಾನೆ ಹೇಳ್ಬೋದು. ಇವರು ಒಬ್ಬ ಅದರಲ್ಲೂ ಕೂಡ ಯೂಟ್ಯೂಬ್ ಕೂಡ ಇವರ ಹಲವಾರು ವಿಡಿಯೋಗಳು ಕೂಡ ಆಲ್ಬಮ್ ಸಾಂಗ್ಗಳು ಕೂಡ ತುಂಬಾ ಹಿಟ್ ಆಗಿವೆ ಅಂತಲೇ ಹೇಳ್ಬೋದು.
ಇವರು 5ನೇ ಕಂಟೆಸ್ಟೆಂಟ್ ಅಂತಲೇ ಹೇಳ್ಬೋದು. ಇನ್ನು 6ನೇದಾಗಿ ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ, 6ನೇ ಕಂಟೆಸ್ಟೆಂಟ್ ಅಂಕಿತಾ ಅಮರ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅಂಕಿತಾ ಅಮರ್ ಅವರ ಹೆಸರನ್ನು ಕೂಡ ನೀವು ಕೇಳೇ ಇರ್ತೀರ. ಇವರು ನಮ್ಮನೆ ಯುವರಾಣಿ ಅನ್ನುವಂತಹ ಒಂದು ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದಂತಹ ಒಂದು ಸೀರಿಯಲ್ನ ನಟಿ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಇತ್ತೀಚೆಗೆ ಇವರು ಸಿನಿಮಾ ಫೀಲ್ಡ್ಗೆ ತುಂಬಾ ರೀತಿಯಾಗಿ ಹೊಸದಾಗಿ ಎಂಟ್ರಿ ಕೊಡುತ್ತಿರುವಂತಹ ಒಬ್ಬ ನಟಿ ಅಂತಲೇ ಹೇಳ್ಬೋದು. ಈಗ ಇಬ್ಬನಿ ತಬ್ಬಿದ ಎಳೆಯಲಿ ಅನ್ನುವಂತಹ ಒಂದು ಸೀರಿಯಲನ್ನು ಕೂಡ ಈಗ ಸದ್ಯಕ್ಕೆ ಅವರು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅದಾದ ನಂತರ ಇನ್ನೂ ಹಲವಾರು ಚಿತ್ರಗಳಲ್ಲಿ ಕೂಡ ಅವರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ಅಂದರೆ ನಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇವರು ಬಿಗ್ ಬಾಸ್ ಕನ್ನಡ ಸೀಸನ್ 12ರ 6ನೇ ಸ್ಪರ್ಧೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ. ಇನ್ನು 7ನೇ ಸ್ಪರ್ಧೆ ಬಗ್ಗೆ ನೋಡ್ತಾ ಹೋಗೋಣ. 7ನೇ ಸ್ಪರ್ಧೆ ಯಾರಪ್ಪ ಅಂದರೆ ಅದು ಮಾಳು ನಿಪ್ನಾಳ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಮಾಳು ನಿಪ್ನಾಳ್ ಅವರು ಕೂಡ ಈ ಸಲ ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಆಯ್ಕೆಯಾಗಿದ್ದಾರೆ ಇರುವಂಥ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಬರ್ತಾ ಇದೆ. ಇವರು ಕೂಡ ನಿಮಗೆ ಹಲವಾರು ಸಿನಿಮಾ ಸಾಂಗ್ಗಳನ್ನು ಕೂಡ ಈಗ ಸದ್ಯಕ್ಕೆ ಹಾಡ್ತಾ ಇದ್ದಾರೆ. ಇವರು ಮೇನ್ ಆಗಿ ನೋಡ್ತಾ ಹೋಗೋದಾದರೆ ಒಬ್ಬ ಜಾನಪದ ಸಿಂಗರ್ ಅಂತಲೇ ಹೇಳ್ಬೋದು. ಉತ್ತರ ಕರ್ನಾಟಕದಲ್ಲಿ ತುಂಬಾ ಪರಿಚಯವಾಗಿರುವಂಥ ಒಬ್ಬ ಸಿಂಗರ್ ಮಾಳು ನಿಪ್ನಾಳ್ ಅವರು ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಆಯ್ಕೆಯಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗ್ತಾ ಇವೆ ಅಂತಲೇ ಹೇಳ್ಬೋದು. ಇನ್ನು 8ನೆಯ ಒಬ್ಬ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ಸುಮಂತ್ ಶೈಲೇಂದ್ರ ಅಂತಲೇ ಹೇಳ್ಬೋದು. ನಿಮಗೆಲ್ಲರಿಗೂ ಕೂಡ ಇವರು ಹೆಸರು ಅಷ್ಟೊಂದು ಪರಿಚಯ ಇಲ್ಲದೇ ಇದ್ದರೂ ಕೂಡ ಇವರನ್ನು ಹಲವಾರು ರೀತಿಯಾಗಿ ಚಿರಪರಿಚಿತ ಇದ್ದೇ ಇರ್ತಾರೆ. ಇವರು ತಿರುಪತಿ ಎಕ್ಸ್ಪ್ರೆಸ್ ಆಗಿರ್ಬೋದು, ದಿಲ್ವಾಲ ಮೂವಿ ಆಗಿರ್ಬೋದು, ಗೋವಿಂದ ಆಗಿರ್ಬೋದು, ಆಟ ಆಗಿರ್ಬೋದು, ಹೀಗೆ ಹಲವಾರು ಚಿತ್ರಗಳಲ್ಲಿ ಕೂಡ ತುಂಬಾ ಒಬ್ಬ ಒಳ್ಳೆಯ ಆ್ಯಕ್ಟರ್ ಕೂಡ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ಇವರ ದಿಲ್ವಾಲ ಮೂವಿ ಆಗಿರ್ಬೋದು, ಅದರ ಜೊತೆಗೆ ತಿರುಪತಿ ಎಕ್ಸ್ಪ್ರೆಸ್ ಮೂವಿ ಆಗಿರ್ಬೋದು, ತುಂಬಾ ಫೇಮಸ್ ಚಲನಚಿತ್ರಗಳು ಕೂಡ ಅಂತಲೇ ಹೇಳ್ಬೋದು. ಇತ್ತೀಚೆಗೆ ಅಷ್ಟೊಂದು ಇವರು ಸಿನಿಮಾಗಳು ಸಕ್ಸಸ್ ಆಗದೇ ಇರೋದು ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಇವರು ಆಯ್ಕೆ ಆಗ್ತಾರೆ ಎನ್ನುವಂಥ ಮಾಹಿತಿಗಳು ಬರ್ತಾ ಇವೆ. ಇವರು 8ನೇ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಲಭ್ಯವಾಗ್ತಾ ಇವೆ ಸ್ನೇಹಿತರೆ. ಇದು ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಸಂಬಂಧಪಟ್ಟಂಥ 8 ಜನ ಕಂಟೆಸ್ಟೆಂಟ್ಗಳ ಬಗ್ಗೆ ಸಿಕ್ಕಂತಹ ಮಾಹಿತಿ ಅಂತಲೇ ಹೇಳ್ಬೋದು. ಇದರಲ್ಲಿ ಎಷ್ಟು ಜನ ಕನ್ಫರ್ಮ್ ಆಗಿ ಸೆಲೆಕ್ಟ್ ಆಗ್ತಾರೆ ಅಂತ ನಾವೆಲ್ಲರೂ ಕೂಡ ಮುಂದೆ ಬರುವಂತಹ ದಿವಸಗಳಲ್ಲಿ ಕನ್ಫರ್ಮ್ ಆಗಿ ಗೊತ್ತಾಗ್ತಾ ಹೋಗ್ತದೆ. ಈಗ ಬಂದಿರುವಂಥ ಮಾಹಿತಿ ಪ್ರಕಾರ ಈ ಒಂದು ಇಷ್ಟೆಲ್ಲ ಜನಕ್ಕೆ ನಮ್ಮ ಬಿಗ್ ಬಾಸ್ ಸೀಸನ್ 12ರ ತಂಡದಿಂದ ಅಪ್ರೀಚ್ ಹೋಗಿದೆ, ಇವರು ಸೆಲೆಕ್ಟ್ ಆಗಿದ್ದಾರೆ ಎನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇವೆ. ನೋಡೋಣ ಯಾರು ಬರ್ತಾರೆ ಯಾರು ಬಿಡ್ತಾರೆ ಅಂತ ಎಲ್ಲರೂ ಕೂಡ ವೆಯ್ಟ್ ಮಾಡಿ ನೋಡೋಣ ಸ್ನೇಹಿತರೆ. ನಿಮ್ಮ ಪ್ರಕಾರ ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಯಾವೆಲ್ಲ ಕಂಟೆಸ್ಟೆಂಟ್ಗಳು ಆಯ್ಕೆ ಆಗಬೇಕು, ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ಗಳು ಕೂಡ ಇರ್ತಾರೆ, ನಿಮ್ಮ ಪ್ರಕಾರ ಯಾರು ಬಂದರೆ ತುಂಬಾ ಚೆನ್ನಾಗಿರುತ್ತದೆ ಅನ್ನುವಂಥ ಮಾಹಿತಿಗಳನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಐ ಹೋಪ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡು ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ. ಇದೇ ರೀತಿಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.